ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಸೂರತ್ಗೆ ಹೋಗ್ತಾ ಇದ್ದೀವಿ. 11:30ಗೆ ಟ್ರೈನ್ ಇತ್ತು, ಅಲ್ಲೇ ಹತ್ಕೊಂಡಿದ್ದೀವಿ. ತುಂಬ ಜನ ಹೇಳ್ತಾಯಿದ್ರು ಮಂತ್ರಾಲಯಕ್ಕೆ ಮಂತ್ರಾಲಯಕ್ಕೆ ಹೋಗ್ತೀರಾ ಅಂತ ಕೇಳ್ತಾಯಿದ್ರು. ಅಕ್ಕ ಮಂತ್ರಾಲಯಕ್ಕೆ ಹೋಗ್ತಿದ್ದೀರಾ ಅಕ್ಕ ಅಂತ ಕೇಳ್ತಾರೆ. ಇಲ್ಲ, ನಾನು ಸೂರತ್ಗೆ ಹೋಗ್ತಾ ಇದ್ದೀನಿ. ಓಕೆನಾ? ಅಲ್ಲಿ ಏನೇನಾಯಿತು ಅಂತ ನೀವೇ ನೋಡುವಂತೆ ಬನ್ನಿ. ಎಷ್ಟು ಚೆನ್ನಾಗಿದ್ದಾರ ನೋಡೋಕ್ಕೆ, ಮರ ಗಿಡಗಳು, ಮೋಡಗಳು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಪ್ಪ, ತುಂಬ ಚೆನ್ನಾಗಿತ್ತು. सामने रोजे के कुछ भी तो कहा जाए ना. ನಿನ್ನೆ 11:30 ಟ್ರೈನ್ ಹತ್ತಿದ್ದೀವಿ. ಇವತ್ತು ಮಧ್ಯಾಹ್ನ 3:30ಗೆ ಬಂದುಬಿಟ್ಟಿದ್ದೀವಿ ಸೂರತ್ಗೆ. ಬನ್ನಿ ನೋಡೋಣ. ತುಂಬ ಸುಸ್ತಾಗಿದೆ ಮತ್ತು ಹೊಟ್ಟೆನೂ ಹಸಿತಾ ಇದೆ. ಇವತ್ತು ನಾವು ಸೂರತ್ ಬಂದಿದ್ದೀವಿ. ಬನ್ನಿ ಏನೇನಾಗುತ್ತೆ ನೋಡೋಣ. ನಾವು ಸ್ವಲ್ಪ ಕೆಲಸ ಮೇಲೆ ಬಂದಿದ್ದೀವಿ. ಓಕೆನಾ? ಹೊಟ್ಟೆ ತುಂಬ ಹೊಟ್ಟೆ ಹಸಿತೈತೆ. ಇವಾಗ ಊಟ ಮಾಡೋಣ, ಆಯಿತಾ? ಬನ್ನಿ. ಒಂದು ಒಳ್ಳೆ ಹೋಟ್ಲೆ ಸಿಕ್ಕಿದೆ, ಅನ್ಲಿಮಿಟೆಡ್ ಊಟ, 160 ರೂಪಾಯಿ ವೆಜ್ ಊಟ. ಆಯಿತಾ? ಊಟ ಅಂತೂ ತುಂಬ ಚೆನ್ನಾಗಿತ್ತು. ಏನೇನಿತ್ತು ಅನ್ನೋ 3 ಥರ ಪಲ್ಯ ಇತ್ತು, ಆಮೇಲೆ ಚಪಾತಿ ಇತ್ತು, ಅನ್ನ ಸಾಂಬಾರು, ಮತ್ತು ಉಪ್ಪಿನಕಾಯಿ, ಮಜ್ಜಿಗೆ, ಹಪ್ಪಳ. ಮತ್ತು ಅದರಲ್ಲೂ ಅನ್ನ ಚಪಾತಿ ಎಷ್ಟು ನೀವು 5 ತಿನ್ಬೋದು, 10 ತಿನ್ಬೋದು, 15 ತಿನ್ಬೋದು, ಎಷ್ಟು ಬೇಕಾದ್ರೆ ಚಪಾತಿ ತಿನ್ಬೋದು. ಚಪಾತಿ ಎಷ್ಟು ಬೇಕಾದ್ರೆ ಹಾಕ್ತಾರೆ. ಚಪಾತಿ ಅಂದರೆ ಅದು ಪುಲ್ಕ ಆ ಥರ ಮಾಡ್ತಾರಲ್ವ, ಅದು ಮಾಡಿದರು. ತುಂಬ ಚೆನ್ನಾಗಿತ್ತು. ಜಾಮೂನ್ ಇತ್ತು, ಒಂದು ಸ್ವೀಟ್ ಇತ್ತು, ಮತ್ತು ಪಲ್ಯ ಇಲ್ಲ, ಎಷ್ಟು ಬೇಕಾದ್ರೂ ಹಾಕ್ತಾರೆ. ಅಂದರೆ ಒಂದು ಸಲ ಬರ್ತಾರೆ ಹೋಗ್ತಾರೆ ಅಂತಲ್ಲ, ನೀವು ಎಷ್ಟು ತಿಂತೀರ ಅಷ್ಟು ಅಂತ ಹಾಕ್ತಾರೆ. 3-4 ಥರ ಪಲ್ಯ ಇತ್ತು. ತುಂಬ ಚೆನ್ನಾಗಿತ್ತು ಊಟ. ಹೊಟ್ಟೆ ತುಂಬ ಹಸಿತಾ ಇತ್ತು. ಹಾಗೆಯೇ ತುಂಬ ಒಳ್ಳೆ ಊಟ ಸಿಕ್ತು. ನಾವು ಅಲ್ಲಿಂದ ಹಾಗೆಯೇ ರೂಮ್ಗೆ ಹೋಗ್ತಾ ಇದ್ದೀವಿ. ಹಾಗೆಯೇ ಸ್ವಲ್ಪ ರೆಸ್ಟ್ ತೆಗೆದುಬಿಟ್ಟು ಆಮೇಲೆ ನಾವು ಎಲ್ಲ ಹೋಗ್ತೀನಿ ಅಂತ ಹೇಳ್ತೀನಿ. ವಿಡಿಯೋ ಖಂಡಿತ ನೋಡಿ. ಇದು 1 ವಾರ ಟ್ರಿಪ್ ಇದೆ ನಮ್ಮದು. 1 ವಾರದಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ದೀವಿ ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.